ನಮಸ್ಕಾರ ಎಲ್ಲರಿಗೂ. ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಎಲೆಕ್ಟ್ರೋಲೈಟ್ಸ್ ಎಲ್ಲರಿಗೂ ಗೊತ್ತಿದೆ. ಏನಪ್ಪ ಎಲೆಕ್ಟ್ರೋಲೈಟ್ಸ್ ಅಂದರೆ ಎಲೆಕ್ಟ್ರೋಲೈಟ್ಸ್ಗಳು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮತ್ತೇನದು ಇನ್ನೇನು ನೆಗೆಟಿವ್ಲಿ ಚಾರ್ಜ್ ಅಯಾನ್, ಪಾಸಿಟಿವ್ ಚಾರ್ಜ್ ಅಯಾನ್, ಕ್ಯಾಟ್ ಅಯಾನ್, ಆ್ಯನ್. ಓಕೆ, ಎಲ್ಲರಿಗೂ ಎಲೆಕ್ಟ್ರೋಲೈಟ್ಸ್ ಬಗ್ಗೆ ಗೊತ್ತಿದೆ. ಓಕೆ, ಏನಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ರೆ ಸಿರಮ್ ಎಲೆಕ್ಟ್ರೋಲೈಟ್ ಟೆಸ್ಟ್. ಓಕೆ, ಸಿರಮ್ ಎಲೆಕ್ಟ್ರೋಲೈಟ್ ಟೆಸ್ಟ್ ಡಾಕ್ಟರ್ಸ್ ಇವನ್ ನಮಗೇನಾದರೂ ಹುಷಾರಿಲ್ಲಪ್ಪ ಅಂದರೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಸಿರಮ್ ಎಲೆಕ್ಟ್ರೋಲೈಟ್ ಟೆಸ್ಟ್ ಅಂತ ಬರೀತಾರೆ. ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಷನ್ಗೆ ಸಿರಮ್ ಎಲೆಕ್ಟ್ರೋಲೈಟ್ ಟೆಸ್ಟ್ ಅಂತ ಬರೀತಾರೆ. ಅದರಿಂದ ಏನೇನು ಐಡೆಂಟಿಫಿಕೇಶನ್ ಮಾಡ್ತಾರೆ. ಓಕೆ, ಏನಾದರೂ ಇನ್ಕ್ರೀಸ್ ಆದ್ರೇನು, ಡಿಕ್ರೀಸ್ ಆದ್ರೇನು, ಜಾಸ್ತಿ ಆದ್ರೇನು, ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಆದ್ರೇನು, ಕಡಿಮೆ ಆದ್ರೇನು, ಏನೇನು ಕಂಡೀಷನ್ನು, ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಒಳಗೆ ಕಲಿಯೋಣ. ಓಕೆ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಗೋ ಟು ದ ಕ್ಲಾಸ್. ಫಸ್ಟ್ ಒನ್ ಇಸ್ ದ ಎಲೆಕ್ಟ್ರೋಲೈಟ್ಸ್. ಓಕೆ, ಎಲೆಕ್ಟ್ರೋಲೈಟ್ಸ್ ಡೆಫಿನಿಷನ್ ಏನಪ್ಪ? Electrolytes are a minerals that carry an electrical charge when dissolves in body fluids like a blood, urine. Okay, blood, urine. Example: sodium, potassium, calcium, magnesium. Okay, first, electrolytes are minerals that carry an electrical charge when dissolves in the body fluids like a blood and urine. ಯಾವಾಗ ಎಲೆಕ್ಟ್ರಿಕಲ್ ಚಾರ್ಜ್ ಕ್ಯಾರಿ ಆಗುತ್ತಪ್ಪ ಅಂದ್ರೆ ಇವು ಏನದ ಡಿಸಾಲ್ವ್ಸ್ ಇನ್ ಬಾಡಿ ಫ್ಲೂಯಿಡ್ಸ್ ಲೈಕ್ ಬ್ಲಡ್, ಯೂರಿನ್. ಎಲೆಕ್ಟ್ರೋಲೈಟ್ಸ್ ಯಾವಾಗ ಬಾಡಿ ಫ್ಲೂಯಿಡ್ಸ್ ಒಳಗೆ ಇವು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಯಾವಾಗ ಬಾಡಿ ಫ್ಲೂಯಿಡ್ಸ್ ಒಳಗೆ ಡಿಸಾಲ್ವ್ಸ್ ಆಗುತ್ತಲ್ಲ ಅವಾಗ ಇದು ಎಲೆಕ್ಟ್ರಿಕಲ್ ಚಾರ್ಜ್ ಕ್ಯಾರಿ ಆಗುತ್ತೆ. ಓಕೆ, ಇದು ಡೆಫಿನೇಷನ್. ಎಲೆಕ್ಟ್ರೋಲೈಟ್ಸ್ ಆರ್ ಮಿನರಲ್ಸ್ ದಟ್ ಕ್ಯಾರಿ ಅನ್ ಎಲೆಕ್ಟ್ರಿಕಲ್ ಚಾರ್ಜ್ ವೆನ್ ಡಿಸಾಲ್ವ್ಸ್ ಇನ್ ಬಾಡಿ ಫ್ಲೂಯಿಡ್ಸ್ ಲೈಕ್ ಬ್ಲಡ್, ಯೂರಿನ್. ಎಕ್ಸಾಂಪಲ್: ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ಫಂಕ್ಷನ್ಸ್, ಯೂಸಸ್. ಫಂಕ್ಷನ್ಸ್ ನೋಡೋಣ. ಏನು ಎಲೆಕ್ಟ್ರೋಲೈಟ್ಸ್ ಇಂದ ಏನೇನು ಯೂಸಸ್ ಐತಿ, ಏನೇನು ಫಂಕ್ಷನ್ ಮಾಡುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಲೈಟ್ಸ್ ಫಂಕ್ಷನ್ಸ್. ಫಸ್ಟ್ ಒನ್ nerves impulses and muscle contraction. Nerves impulses our body need electrical signals because electrical signals ಬೇಕು. ಏನಾಗುತ್ತೆ, ಎಲೆಕ್ಟ್ರೋಲೈಟ್ಸ್ ಐತಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ್ಯಾವುದು ಅಂದರೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ. ಓಕೆ, ಎಲ್ಲಿಂದ ಅಂದರೆ ಬ್ರೈನಿಂದ ಬಾಡಿಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪಾಸ್ ಮಾಡುತ್ತೆ. ನೆಕ್ಸ್ಟ್ ಯಾವುದು ಮಸಲ್ ಕಾಂಟ್ರಾಕ್ಷನ್. ಮಸಲ್ ಕಾಂಟ್ರಾಕ್ಷನ್ ಒಳಗೆ ಸೋಡಿಯಂ, ಪೊಟ್ಯಾಷಿಯಂ ಐತಲ್ಲ ಆ ಮಸಲ್ಸ್ ಕಾಂಟ್ರಾಕ್ಟ್ ಆಗಕ್ಕೆ, ರಿಲ್ಯಾಕ್ಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ. ಇನ್ ಎವ್ರಿ ಹಾರ್ಟ್ ಬೀಟ್ ಐತಲ್ಲ ಹಾರ್ಟ್ ಬೀಟಿಗೆ ಕ್ಯಾಲ್ಸಿಯಂ ಇಸ್ ನೀಡೆಡ್. ನೆಕ್ಸ್ಟ್ ಮೇಂಟೈನ್ ದ ಫ್ಲೂಯಿಡ್ ಬ್ಯಾಲೆನ್ಸ್. ಫ್ಲೂಯಿಡ್ ಬ್ಯಾಲೆನ್ಸ್ ಇದು ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಇನ್ಸೈಡ್ ಆಫ್ ದ ಸೆಲ್ಸ್ ಅಂಡ್ ಔಟ್ಸೈಡ್ ಆಫ್ ದ ಸೆಲ್ಸ್ ವಿಲ್ ಮೇಂಟೈನ್ ಪ್ರಾಪರ್ಲಿ. ಫ್ಲೂಯಿಡ್ನ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ ಯಾವ್ದಾದ್ರು ಸೋಡಿಯಂ ಅಂಡ್ ಪೊಟ್ಯಾಷಿಯಂ. ನೆಕ್ಸ್ಟ್ ಸೇಮ್ ಸಪೋರ್ಟ್ ದ ಮಸಲ್ ಕಾಂಟ್ರಾಕ್ಷನ್. ಸೇಮ್ ಹಾರ್ಟ್ ಏನಾಗುತ್ತೆ, ಮೇನ್ಲಿ ಹಾರ್ಟಿಗೆ ಐತಲ್ಲ ಸೋಡಿಯಮು, ಪೊಟ್ಯಾಷಿಯಂ ಐತಲ್ಲ ಕಾಂಟ್ರಾಕ್ಟ್ ಮಾಡೋಕೆ, ರಿಲ್ಯಾಕ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ, ಎವ್ರಿ ಹಾರ್ಟ್ ಬೀಟಿಗೆ ಕ್ಯಾಲ್ಸಿಯಂ ಇಸ್ ನೀಡೆಡ್. ನೆಕ್ಸ್ಟ್ ಮೇಂಟೈನ್ ದ ಆಸಿಡ್ ಬೇಸ್ ಬ್ಯಾಲೆನ್ಸ್. ಓಕೆ, ಆಸಿಡ್ ಬೇಸ್ ಬ್ಯಾಲೆನ್ಸ್ ಐತಲ್ಲ ಇದು ಅಲ್ಕಲೈನ್ ಆಗೋಕೆ ಬಿಡೋದಿಲ್ಲ. ಓಕೆ, ನೆಕ್ಸ್ಟ್ ಏನಪ್ಪ ಇದು ಯಾವ್ಯಾವುದು ಅಂದ್ರೆ ಬೈಕಾರ್ಬೋನೇಟ್ ಆ್ಯಂಡ್ ಫಾಸ್ಫೇಟ್. ಬೈಕಾರ್ಬೋನೇಟ್ ಆ್ಯಂಡ್ ಫಾಸ್ಫೇಟ್ ಐತಲ್ಲ ಆಸಿಡ್ ಬೇಸ್ ಬ್ಯಾಲೆನ್ಸ್ನ ನಾರ್ಮಲ್ ಅರೌಂಡ್ ಅಟ್ 7.4 ಜಾಸ್ತಿನೂ ಮಾಡೋಂಗಿಲ್ಲ, ಕಡಿಮೆನೂ ಮಾಡೋಲ್ಲ. 7.4 ಸ್ಟೇಬಲ್ ಆಗಿ ಇಟ್ಕೊಳ್ಳುತ್ತೆ. ಇವು ಎಲೆಕ್ಟ್ರೋಲೈಟ್ಸ್ ಐತಲ್ಲ ಆಸಿಡ್ ಬೇಸ್ ಬ್ಯಾಲೆನ್ಸ್ 7.4 ಅಂದರೆ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಕಡಿಮೆನೂ ಮಾಡೋಂಗಿಲ್ಲ, ಅಂದರೆ ಸ್ಟೇಬಲ್ ಆಗಿ ಮೇಂಟೈನ್ ಮಾಡುತ್ತೆ. ಯಾವುದು ಬೈಕಾರ್ಬೋನೇಟ್ ಆ್ಯಂಡ್ ದ ಫಾಸ್ಫೇಟ್. ನೆಕ್ಸ್ಟ್ ಒಂದು ಯಾವುದಪ್ಪ ಅಂತ ರೆಗ್ಯುಲೇಟ್ ದ ಹಾರ್ಟ್ ಫಂಕ್ಷನ್. ಸೇಮ್ ಹಾರ್ಟ್ ಫಂಕ್ಷನ್ ಹೇಳಿದ್ನಲ್ಲ ಏನು ಮಸಲ್ ಕಾಂಟ್ರಾಕ್ಷನ್ ಇನ್ ಎವ್ರಿ ರಿದಮ್, ನಮ್ಮ ಹಾರ್ಟ್ ಬೀಟಿಗೆ ರಿದಮಿಗೆ ಎಲೆಕ್ಟ್ರೋಲೈಟ್ಸ್ ಐತಲ್ಲ ನೀಡೆಡ್. ದೀಸ್ ಆಲ್ ಆರ್ ದ ಫಂಕ್ಷನ್ಸ್. ಇನ್ನೊಂದು ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್. ಓಕೆ, ಏನೇನಾಗುತ್ತೆ ಬಾಡಿಗೆ ಯಾವ ಸೆಲ್ಸ್ಗೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕಲ್ಲ ಅದನ್ನು ಎಲೆಕ್ಟ್ರೋಲೈಟ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾವೆ. ಯಾವ್ದು ವೇಸ್ಟ್ ಐತಲ್ಲ ಸೆಲ್ಸಿಂದ ಹೊರಗಡೆ ಹಾಕ್ತಾವೆ. ದಿಸ್ ಆಲ್ ಆರ್ ದ ಎಲೆಕ್ಟ್ರೋಲೈಟ್ಸ್ ಫಂಕ್ಷನ್. ಓಕೆ, ಫಸ್ಟ್ ಓಕೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಅಂಡ್ ನೆಗೆಟಿವ್ಲಿ ಚಾರ್ಜ್ ಅಯಾನ್. ಫಸ್ಟ್ ಒಂದು ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಯಾವ್ಯಾವ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಇನ್ಕ್ಲೂಡ್ ಯಾವ್ಯಾವ ಇರ್ತಾವೆ ಅಂದ್ರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ. ನೆಗೆಟಿವ್ಲಿ ಚಾರ್ಜ್ ಅಯಾನ್ ಯಾವ್ಯಾವಪ್ಪ ಅಂದ್ರೆ ಕ್ಲೋರೈಡ್, ಫಾಸ್ಫೇಟ್ ಅಂಡ್ ಬೈಕಾರ್ಬೋನೇಟ್. ಓಕೆ, ನೆಕ್ಸ್ಟ್ ವಿಲ್ ಡಿಸ್ಕಸ್ serum electrolytes. Okay, serum electrolytes.
ನಾ ಸ್ಟಾರ್ಟಿಂಗ್ ಹೇಳ್ದಂಗೆ ನೀವು ಯಾವುದಾದ್ರೂ ಚೆಕಪ್ಪಿಗೆ ಹೋದಾಗ ಅವಾಗ ಡಯಾಗ್ನೋಸ್ಟಿಕ್ಸ್ ಹೇಳ್ತಾರೆ, ಯಾವುದಪ್ಪ ಅಂದ್ರೆ ಸಿರಮ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾರೆ. ಸಿರಮ್ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತಾರೆ ಏನು ಐಡೆಂಟಿಫಿಕೇಶನ್ ಮಾಡ್ತಾರೋ, ಅದರಿಂದ ಏನು ಗೊತ್ತಾಗುತ್ತೆ, ಯಾವ ಡಿಸೀಸ್ ಕಂಡೀಷನ್ ಇದ್ರೆ ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಆಗುತ್ತೆ, ಯಾವ ಡಿಸೀಸ್ ಕಂಡೀಷನ್ ಇದ್ರೆ ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳೋಕೆ ಸಿರಮ್ ಎಲೆಕ್ಟ್ರೋಲೈಟ್ಸ್ ಅಂದರೆ ಏನು, ಮೀನಿಂಗ್ ಮತ್ತು ಡೆಫಿನಿಷನ್ ಗೊತ್ತಾಗಲ್ಲ ನೋಡೋಣಕ್ಕೆ. Serum electrolytes ಅಂದರೆ serum electrolytes refer to the measurement of specific ions in the blood that are essential for various physiological functions including nerve conduction, muscle function, hydration and acid base balance. ಇದೊಂದೇನ್ರಿ serum electrolytes ಅನ್ನೋದು ಒಂದು ಟೆಸ್ಟ್, ಇಟ್ ಈಸ್ ಅ ಡಯಾಗ್ನೋಸ್ಟಿಕಲ್ ಟೆಸ್ಟ್. ಏನು ಮೆಜರ್ಮೆಂಟ್ ಆಗುತ್ತೆ, ಮೆಜರ್ಮೆಂಟ್ ಆಫ್ ಸ್ಪೆಸಿಫಿಕ್ ಅಯಾನ್ಸ್ ಎಲ್ಲಿ ಇನ್ ದ ಬ್ಲಡ್. ಏನು ಮಾಡ್ತಾರೆ, ಒಂದು ಬ್ಲಡ್ನ ರಿಮೂವ್ ಮಾಡ್ಕೊಂಡು ಬ್ಲಡ್ನ ರಿಮೂವ್ ಮಾಡ್ಕೊಂಡು ಅವಾಗ ಏನು ಮಾಡ್ತಾರೆ ಸ್ಯಾಂಪಲಿಗೆ ಕಳಿಸ್ತಾರೆ. ಅದರೊಳಗೆ ಏನು ಮಾಡ್ತಾರೆ, ದೇ ವಿಲ್ ಐಡೆಂಟಿಫೈ ದ ಅಯಾನ್ಸ್. ನಮ್ಮ ಬ್ಲಡ್ ಸ್ಯಾಂಪಲ್ ಒಳಗೆ ಏನಾದರೂ ಅಯಾನ್ಸ್ನ ಐಡೆಂಟಿಫಿಕೇಶನ್ ಮಾಡ್ತಾರೆ. ಓಕೆ, ದ್ಯಾಟ್ ಆರ್ ಎಸೆನ್ಷಿಯಲ್ ಫಾರ್ ವೇರಿಯಸ್ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್. ಎದಕ್ಕೆ ಇಂಪಾರ್ಟೆಂಟ್ ಅದಾವ ದಟ್ ಅಯಾನ್ಸ್ ಅಂತ ನೋಡಿದಾಗ, ಫಸ್ಟು ನರ್ವ್ ಕಂಡಕ್ಷನ್, ನೈನ್ ಬಿಫೋರ್ ಫಂಕ್ಷನ್ಸ್ ಹೇಳಿದ್ನಲ್ಲ ಅದೇ ನರ್ವ್ ಕಂಡಕ್ಷನ್, ಮಸಲ್ ಫಂಕ್ಷನ್, ನೆಕ್ಸ್ಟ್ ಹೈಡ್ರೇಷನ್ ಆ್ಯಂಡ್ ಆಸಿಡ್ ಬೇಸ್ ಬ್ಯಾಲೆನ್ಸ್. ಇದೊಂದು ಡಯಾಗ್ನೋಸ್ಟಿಕಲ್ ಟೆಸ್ಟ್. ಓಕೆ, ಏನು ಮಾಡ್ತಾರೆ, ನಮ್ಮ ಬ್ಲಡ್ನ ರಿಮೂವ್ ಮಾಡ್ಕೊಂಡು ಅದನ್ನು ಆ ಸ್ಯಾಂಪಲ್ನ ಡಯಾಗ್ನೋಸ್ಟಿಕ್ ಟೆಸ್ಟಿಗೆ ಕಳಿಸ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೋ ಅಯಾನ್ಸ್ನ ಐಡೆಂಟಿಫೈ ಮಾಡ್ತಾರೆ. ಅಯಾನ್ಸ್ ಅಂದರೆ ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಬೈಕಾರ್ಬೋನೇಟ್, ದ್ಯಾಟ್ ಆಲ್ ಆರ್ ದ ಅಯಾನ್ಸ್. ಅವಾಗ ಏನು ಮಾಡ್ತಾರೆ, ಏನಾದರೂ ಚೆಕ್ ಮಾಡ್ತಾರೆ ವೇರಿಯಸ್ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್, ನರ್ವ್ ಕಂಡಕ್ಷನ್, ಮಸಲ್ ಫಂಕ್ಷನ್, ಹೈಡ್ರೇಷನ್, ಆಸಿಡ್ ಬೇಸ್ ಬ್ಯಾಲೆನ್ಸ್. ಇದು ಸಿರಮ್ ಎಲೆಕ್ಟ್ರೋಲೈಟ್ಸ್ ದ ಡೆಫಿನಿಷನ್. ಯಾವುದಾದ್ರೂ ಇಂಬ್ಯಾಲೆನ್ಸ್ ಆಗುತ್ತೆ, ಯಾವುದಾದ್ರೂ ಅಯಾನ್ಸ್ ಜಾಸ್ತಿ ಆಗೈತೆ, ಯಾವುದಾದ್ರು ಅಯಾನ್ಸ್ ಡಿಕ್ರೀಸ್ ಆಗೈತೆ, ಅದನ್ನು ಐಡೆಂಟಿಫಿಕೇಶನ್ ಮಾಡಿದೆ ಸಿರಮ್ ಎಲೆಕ್ಟ್ರೋಲೈಟ್ಸ್. ಓಕೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸೋಡಿಯಂ. ಫಸ್ಟ್ ಒನ್ ಇಸ್ ಸೋಡಿಯಂ ನಾರ್ಮಲ್ ರೇಂಜ್ ಎಷ್ಟಪ್ಪ ಅಂದ್ರೆ 135 to 145 ಮಿಲಿ ಇಕ್ವಿಲೆಂಟ್ ಪರ್ ಲೀಟರ್. ಇನ್ ಕೇಸ್ ಸೋಡಿಯಂ ವ್ಯಾಲ್ಯೂ ಏನಾದರೂ ಜಾಸ್ತಿ ಆಯ್ತಪ್ಪ, ಸೋಡಿಯಂ ವ್ಯಾಲ್ಯೂ ಜಾಸ್ತಿ ಆಯ್ತಂದ್ರೆ ಫಸ್ಟ್ ಏನು ಇಂಡಿಕೇಟ್ ಮಾಡ್ತಂದ್ರೆ ನಾಟ್ ಇನಫ್ ಫ್ಲೂಯಿಡ್ ಇಂಟೇಕ್. ಓಕೆ, ಫಸ್ಟ್ ಒನ್ ಇಸ್ ನಾಟ್ ಇನಫ್ ಫ್ಲೂಯಿಡ್ ಇಂಟೇಕ್. ನಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ನೀರನ್ನ ನಾವು ಕುಡಿಯೋದ್ರಿಂಗ್ಲು, ಅಂದರೆ ನೀರನ್ನ ಕುಡಿಯೋದ್ರಿಂಗ್ಲು, ಅದ್ರ ಸಲುವಾಗಿ ಅದೊಂದು ಇಂಡಿಕೇಶನ್ ಮಾಡುತ್ತೆ, ನಾಟ್ ಇನಫ್ ಫ್ಲೂಯಿಡ್ ಇಂಟೇಕ್. ನೆಕ್ಸ್ಟ್ ಟೂ ಮಚ್ ಲಾಸ್ ಆಫ್ ಫ್ಲೂಯಿಡ್. ನಮ್ಮ ಬಾಡಿಯಿಂದ ಯಾವಾಗ ಫ್ಲೂಯಿಡ್ ಜಾಸ್ತಿ ಹೋಗುತ್ತಲ್ಲ ಅದೊಂದು ಇಂಡಿಕೇಶನ್, ಡಿಹೈಡ್ರೇಷನ್ ಆಗುತ್ತೆ. ನೆಕ್ಸ್ಟ್ ಕಿಡ್ನಿ ಡಿಸೀಸ್, ಮೇನ್ ಏನಪ್ಪ ಅಂದ್ರೆ ಕಿಡ್ನಿ ಡಿಸೀಸ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಅನ್ಕಂಟ್ರೋಲ್ ಡಯಾಬಿಟಿಸ್. ನೆಕ್ಸ್ಟ್ ಇನ್ ಕೇಸ್ ಲೋ ಆಗಿತ್ತಪ್ಪ, ಸೋಡಿಯಂ ವ್ಯಾಲ್ಯೂ ಈ 135 to 145ಗಿಂತ ಲೋ ಆಗಿತ್ತು ಅಂದ್ರೆ ಡ್ರಿಂಕಿಂಗ್ ಟೂ ಮಚ್ ವಾಟರ್. ನಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಡ್ ಐತಿ ಅದಕ್ಕಿಂತ ಜಾಸ್ತಿ ನೀರು ಕುಡಿಯೋದು. ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಷಿಯಂ. ಓಕೆ, ಪೊಟ್ಯಾಷಿಯಂ ನಾರ್ಮಲ್ ರೇಂಜ್ ಎಷ್ಟಪ್ಪ ಅಂದ್ರೆ 3.5 to 5.2 ಮಿಲಿಮೋಲ್ ಪರ್ ಲೀಟರ್. ಇದು ಪೊಟ್ಯಾಷಿಯಮ್ದು ಫಂಕ್ಷನ್ಸ್ ಏನಪ್ಪ, ಇಟ್ ಹೆಲ್ಪ್ಸ್ ಇನ್ ಆಕ್ಟಿವೇಶನ್ ಆಫ್ ಎಂಜೈಮ್ಸ್ಗೆ ಎಂಜೈಮ್ಸ್ ಎಲ್ಲ ಆಕ್ಟಿವೇಟ್ ಆಗೋಕೆ ಇದು ಪೊಟ್ಯಾಷಿಯಂ ಹೆಲ್ಪ್ ಮಾಡುತ್ತೆ. ಓಕೆ, ಪೊಟ್ಯಾಷಿಯಮ್ ಇಸ್ ಹೆಲ್ಪ್ಫುಲ್ ಇನ್ ಹಾರ್ಮೋನ್ ಸಿಕ್ರೇಷನ್ಗೆ ಹೆಲ್ಪ್ಫುಲ್ ಐತಿ. ನೆಕ್ಸ್ಟ್ potassium will maintain the acid base balance. Main thing, it will maintain the acid base balance. Okay, then it will help to the bone health. Okay, and it will regulate the glucose level. Okay, in potassium functions ಏನಪ್ಪ ಅಂದ್ರೆ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಪೊಟ್ಯಾಷಿಯಮ್ದು ನಾರ್ಮಲ್ ರೇಂಜ್ ಎಷ್ಟಪ್ಪ ಅಂದ್ರೆ 3.5 to 5.4 ಮಿಲಿ ಲೀಟರ್. ಇದ್ರದ್ದು ಏನೇನಪ್ಪ ಫಂಕ್ಷನ್ಸ್ ಅಂದ್ರೆ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ, ಬೋನ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಮೇನ್ ಥಿಂಗ್ ಯಾವುದು, ಆಸಿಡ್ ಬೇಸ್ ಬ್ಯಾಲೆನ್ಸ್ ಐತಲ್ಲ ಪ್ರಾಪರ್ ಆಗಿ ಸ್ಟೇಬಲ್ ಆಗಿ ಇಟ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಎಂಜೈಮ್ಸ್ ಎಲ್ಲ ಆಕ್ಟಿವೇಟ್ ಆಗಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒಂದು ಹೈ ಆದರೆ ಏನೇನು ಇಂಡಿಕೇಟ್ ಮಾಡುತ್ತೆ, ಹೈ ಆತಂದ್ರೆ ಕಿಡ್ನಿ ಡಿಸೀಸ್, ಹೈ ಪೊಟ್ಯಾಷಿಯಮ್ ಡಯಟ್, ಎನೆಮಿಯಾ, ಸರ್ಟನ್ ಮೆಡಿಕೇಶನ್. ಲೋ ಆಯ್ತಂದ್ರೆ ಡಿಹೈಡ್ರೇಷನ್, ಮೆಡಿಕೇಶನ್ ಆ್ಯಂಡ್ ಡೈಜೆಸ್ಟಿವ್ ಇಶ್ಯೂಸ್ ಲೈಕ್ ಡೈರಿಯಾ, ವಾಮಿಟಿಂಗ್, ಅವಾಗೂ ಇದೆಲ್ಲ ಇಂಡಿಕೇಶನ್ ಮಾಡುತ್ತೆ ಪೊಟ್ಯಾಷಿಯಮ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೇಷಿಯಮ್ದು ನಾರ್ಮಲ್ ಎಷ್ಟಪ್ಪ ಅಂದ್ರೆ ನಾರ್ಮಲ್ ರೇಂಜ್ 1.5 to 2.5 ಮಿಲಿ ಇಕ್ವಿಲೆಂಟ್ ಪರ್ ಲೀಟರ್. ಓಕೆ, ಇದು ಫಂಕ್ಷನ್ಸ್ ಏನಪ್ಪ ಅಂದ್ರೆ 50 to 60% ಮ್ಯಾಗ್ನೇಷಿಯಮ್ ಪೌಂಡ್ ಇನ್ ದ ಬೋನ್. ಎಲ್ಲಿ ಪೌಂಡ್ ಆಗುತ್ತೆ ಅಂದ್ರೆ ಬೋನ್ ಒಳಗೆ. ಆಲ್ಮೋಸ್ಟ್ 50 to 60% ಮ್ಯಾಗ್ನೇಷಿಯಮು ಬೋನ್ ಒಳಗೆ ಇರುತ್ತೆ ರೀ. Next 90% of the magnesium found in the soft tissue.
Next 27 of the magnesium found in the muscles and less than 1% found in the blood. Okay, ಏನಪ್ಪ ಗೊತ್ತು ಅಂದರೆ ಮ್ಯಾಗ್ನೇಷಿಯಮ್ ಲೆಸ್ 50 to 60% ಎಲ್ಲಿ ಫೌಂಡ್ ಆಗುತ್ತೆ ಅಂತ ಬೋನ್ ಒಳಗೆ. ನೆಕ್ಸ್ಟ್ 19% ಎಲ್ಲಂದ್ರೆ ಸಾಫ್ಟ್ ಟಿಶ್ಯೂ ಒಳಗೆ ಫೌಂಡ್ ಆಗುತ್ತೆ. ನೆಕ್ಸ್ಟ್ 1% ಬ್ಲಡ್ ಒಳಗೆ. ಓಕೆ, ನಾರ್ಮಲ್ ರೇಂಜ್ ಎಷ್ಟು 1.5 to 2.5 milli per liter. ಇನ್ಕೇಸ್ ಆಗಿ ಆತಂದ್ರಪ್ಪ ಅಂದ್ರೆ ಕಿಡ್ನಿ ಫೇಲ್ಯೂರ್, ಹೈಪೋಥೈರಾಯ್ಡಿಸಮ್, ಅಡಿಸನ್ಸ್ ಡಿಸೀಸ್, ಲೋ ಆದ್ರೆ ಹೈಪೋಥೈರಾಯ್ಡಿಸಮ್, ಸಿವಿಯರ್ ಡೈರಿಯಾ ಅಂದ್ರೆ kidney disease. This is about the magnesium. Okay, next one is the phosphate. Phosphate normal range is from the 2.5 to 4.5 mg per dl. Okay, phosphate is a particle of a mineral called the phosphorus. Phosphorus combined with the oxygen in our body and performs the phosphate. Okay, phosphate is controlled by the PTH and the kidney. ಫಾಸ್ಫೇಟ್ ಎದರಿಂದ ಕಂಟ್ರೋಲ್ ಆಗೈತ್ರಿ? PTH ಮತ್ತು ಕಿಡ್ನಿಯಿಂದ. ಓಕೆ, ನಾರ್ಮಲ್ ರೇಂಜ್ ಎಷ್ಟು 2.5 to 4 mg per dl. ಇನ್ ಕೇಸ್ ಹೈ ಆತಂದ್ರೆ ಬೋನ್ ಟ್ಯೂಮರ್, ಲೋ ಆದ್ರೆ ಕಿಡ್ನಿ ಹೈ ಆದ್ರೆ ಬೋನ್ ಟ್ಯೂಮರ್, ಕಿಡ್ನಿ ಡಿಸೀಸ್, hypercalcemia and osteoporosis. ಇನ್ ಕೇಸ್ ಲೋ ಆಯ್ತಂದ್ರೆ hypercalcemia, vitamin D deficiency, gout. These are all the phosphate. Okay, next one is the calcium. ಕ್ಯಾಲ್ಸಿಯಂ ಅಂತೆಲ್ಲ ಗೊತ್ತೈತಿ. ಕ್ಯಾಲ್ಸಿಯಮ್ 99% ಬೋನ್ ಒಳಗೆ ಪ್ರೆಸೆಂಟ್ ಇರ್ತದೆ. ಇನ್ನು 1% ಐತಲ್ಲ ಸಾಫ್ಟ್ ಟಿಶ್ಯೂ ಒಳಗೆ ಪ್ರೆಸೆಂಟ್ ಇರ್ತಲ್ಲ, ಎಕ್ಸ್ಟ್ರಾ ಸೆಲ್ಯುಲರ್ ಒಳಗೆ ಪ್ರೆಸೆಂಟ್ ಇರ್ತದೆ. ಓಕೆ, ಏನಪ್ಪ ಫಂಕ್ಷನ್ಸ್ ಕ್ಯಾಲ್ಸಿಯಮ್ದು? ಕ್ಯಾಲ್ಸಿಯಮ್ ಹೆಲ್ಪ್ಸ್ ವಿತ್ ದ ಕ್ಲಾಟಿಂಗ್. ಓಕೆ, ನೆಕ್ಸ್ಟ್ ಕ್ಯಾಲ್ಸಿಯಮ್ ಹೆಲ್ಪ್ಸ್ ಟು ರಿಲೀಸ್ ದ ಹಾರ್ಮೋನ್ಸ್ ಆ್ಯಂಡ್ ಅದರ್ ಕೆಮಿಕಲ್ಸ್. ಕ್ಯಾಲ್ಸಿಯಮ್ ಏನು ಮಾಡುತ್ತೆ? ಅದರ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಲ್ಸಿಯಮ್ ಹೆಲ್ಪ್ಸ್ ಮಸಲ್ ಸ್ಕ್ವೀಸ್ ಆ್ಯಂಡ್ ರಿಲ್ಯಾಕ್ಸ್. ಕ್ಯಾಲ್ಸಿಯಮ್ ಹೆಲ್ಪ್ಸ್ ಮಸಲ್ ಸ್ಕ್ವೀಸ್ ಆ್ಯಂಡ್ relax. And next it's sending and receiving the nerve signals ಗೆ ಹೆಲ್ಪ್ ಮಾಡ್ತಾರೆ ಕ್ಯಾಲ್ಸಿಯಂ, ಸೆಂಡಿಂಗ್ ಅಂಡ್ ರಿಸೀವಿಂಗ್ ದ ನರ್ವ್ ಸಿಗ್ನಲ್ಸ್. ಇನ್ ಕೇಸ್ ಕ್ಯಾಲ್ಸಿಯಂ ಹೈ ಆದ್ರಪ್ಪ ಏನೇನು ನೋಡ್ಬೋದು ಅಂದ್ರೆ ಇಂಡಿಕೇಶನ್ ಡಿಹೈಡ್ರೇಷನ್ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಟೂ ಮಚ್ ವಿಟಮಿನ್ ಡಿ ಐತಲ್ಲ ನಮ್ಮ ಬಾಡಿ ಒಳಗೆ ಜಾಸ್ತಿ ಪ್ರೊಡ್ಯೂಸ್ ಆಗತೈತೆ ಅಂತ ಅರ್ಥ. ನೆಕ್ಸ್ಟ್ ಓವರ್ ಆಕ್ಟಿವ್ PTH. ಇನ್ ಕೇಸ್ ಲೋ ಆಯ್ತಪ್ಪ ಅಂದ್ರೆ ವಿಟಮಿನ್ ಡಿ ಡೆಫಿಷಿಯನ್ಸಿ. ಓಕೆ, ನೆಕ್ಸ್ಟ್ ಕಿಡ್ನಿ ಡಿಸೀಸ್. ನೆಕ್ಸ್ಟ್ ಒನ್ ಇಸ್ ದ ಲೋ ಸ್ಟಮಕ್ ಆಸಿಡ್. ಓಕೆ, ಇನ್ನು ಕ್ಯಾಲ್ಸಿಯಂ ಐತಲ್ಲ 99% ಬೋನ್ ಒಳಗೆ ಪ್ರೆಸೆಂಟ್ ಇರ್ತದೆ, 1% ಸಾಫ್ಟ್ ಟಿಶ್ಯೂ ಒಳಗೆ ಪ್ರೆಸೆಂಟ್ ಇರುತ್ತೆ. ನಾರ್ಮಲ್ ರೇಂಜ್ ಎಷ್ಟು 4.5 to 5.3 mg per dl. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಸೀರಮ್ ಎಲೆಕ್ಟ್ರೋಲೈಟ್ಸ್. ಓಕೆ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅವರಿಗೆಲ್ಲ ಲೈಕ್ ಮಾಡಿ ಆ್ಯಂಡ್ ದೆನ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮಗೆ ಯಾವುದಾದ್ರು ಟಾಪಿಕ್ಸ್ ಬೇಕಂದರೆ ಕಮೆಂಟ್ ಮಾಡಿ, ಆ ಟಾಪಿಕ್ಕಿಗೆ ಫಸ್ಟ್ ಪ್ರಿಫರೆನ್ಸ್. ಓಕೆ, ನಿಮಗೆ ಇನ್ನೂ ಯಾವುದಾದ್ರು ಟಾಪಿಕ್ ಅರ್ಥ ಆಗಿಲ್ಲಪ್ಪ ಅಂದರೆ ಆ ಟಾಪಿಕ್ಸ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.